ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಅಸ್ತಿತ್ವದಲ್ಲಿದೆ. ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಲಿತರು ಈಗ ತಿರುಗಿ ಬಿದ್ದಿದ್ದಾರೆ. ಸಂಪುಟದಲ್ಲಿ ದಲಿತರಿಗೆ ಸರಿಯಾದ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ದಲಿತರು ಮಾಡ್ತಾ ಇದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ವಾರ್ನಿಂಗ್ ಅನ್ನು ದಲಿತ ಸಂಘಟನೆಗಳು ಕೊಡ್ತಾ ಇವೆ. ದಲಿತ ಸಂಘಟನೆಗಳ ಸಿಟ್ಟಿಗೆ ಕಾರಣ ಏನು ಅಂತಂದರೆ, ಸಂಪುಟದಲ್ಲಿ ದಲಿತರಿಗೆ ಸೂಕ್ತವಾಗಿರುವಂಥ ಸ್ಥಾನಮಾನಗಳು ಸಿಗ್ತಾ ಇಲ್ಲ. ಯಾರು ದಲಿತರ ಪರವಾಗಿ ಸಂಪುಟ ಸಭೆಗಳಲ್ಲಿ ಧ್ವನಿಯನ್ನು ಎತ್ತಾ ಇದ್ರು, ದಲಿತರಿಗಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು, ಅಂಥವರನ್ನು ಸಚಿವ ಸ್ಥಾನದಿಂದ ಕೈ ಬಿಡಲಾಗಿದೆ. ಇದು ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಕೇವಲ ವೋಟ್ ಬ್ಯಾಂಕ್ಗಾಗಿ ಮಾತ್ರ ದಲಿತರನ್ನು ಬಳಕೆ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಎನ್ನುವಂಥ ಆರೋಪವನ್ನು ದಲಿತ ಸಂಘಟನೆಗಳು ಮಾಡ್ತಾ ಇವೆ. ಎಚ್.ಸಿ. ಮಹದೇವಪ್ಪ ಇರ್ಬೋದು, ತಿಮ್ಮಾಪುರ್ ಇರ್ಬೋದು, ಹಾಗೆ ಪ್ರಬಲವಾಗಿ ದಲಿತ ಸಮುದಾಯದ ಧ್ವನಿಯಾಗಿರ್ತಕ್ಕಂಥವರ ವಿರುದ್ಧ ಇಲ್ಲಿ ಕ್ರಮಗಳಾಗ್ತಾ ಇದ್ದಾವೆ ಅಥವಾ ಅವರನ್ನು ಹೊರಗಿಡುವಂತಹ ಕೆಲಸಗಳಾಗ್ತಾ ಇದೆ. ಸಿದ್ದರಾಮಯ್ಯನವರ ಪರ ನಿಂತರು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಮಹದೇವಪ್ಪನವರನ್ನು ಸಂಪುಟಕ್ಕೆ ಸೇರಿಸ್ಕೊಂಡಿಲ್ಲ, ಸಚಿವರನ್ನಾಗಿ ಮಾಡಿಲ್ಲ. ಆದರೆ ಸಂಪುಟ ವಿಸ್ತರಣೆಯನ್ನು ಮಾಡ್ತಿರಲ್ಲ, ಆ ಸಂದರ್ಭದಲ್ಲಿ ಎಚ್.ಸಿ. ಮಹದೇವಪ್ಪನವ್ರನ್ನ ಸಚಿವರನ್ನಾಗಿ ಮಾಡಲೇಬೇಕು ಅನ್ನುವಂಥ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಹಾಗಾದರೆ ದಲಿತ ಸಂಘಟನೆಗಳು ಎತ್ತಿರ್ತಕ್ಕಂಥ ಪ್ರಶ್ನೆಗಳೇನು, ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಅವ್ರು ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ ಏನು ಅನ್ನೋದನ್ನು ನಾನು ನಿಮಗೆ ಸವಿವರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರಮುಖವಾಗಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಶೋಷಿತರ ಒಂದು ಹೋರಾಟ ಅನ್ನುವಂಥ ವೇದಿಕೆಯ ಮೂಲಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಅಲ್ಲಿ ಬಂದಿರತಕ್ಕಂಥ ನಾಯಕರು ಪ್ರಸ್ತಾಪಿಸಿರುವಂಥ ವಿಚಾರ ಏನು ಅಂತಂದರೆ, ಕಾಂಗ್ರೆಸ್ನ ಪರವಾಗಿ ನಾವು ಪ್ರತಿ ಬಾರಿಯೂ ಕೂಡ ಓಟನ್ನು ಹಾಕ್ತೇವೆ, ಕಾಂಗ್ರೆಸ್ನ ಪರವಾಗಿ ನಿಲ್ತೇವೆ. ಇಷ್ಟೆಲ್ಲ ಇದ್ದರೂ ಕಾಂಗ್ರೆಸ್ ನಮಗೆ ಅಧಿಕಾರ ಕೊಡುವಂಥ ಸಂದರ್ಭದಲ್ಲಿ ನಮ್ಮನ್ನು ದೂರ ಇಡ್ತಾನೆ ಇದೆ. ಅದು ಈ ಹಿಂದಿನಿಂದಲೂ ಕೂಡ ಆಗಿದೆ. ಪರಮೇಶ್ವರ್ ಅವರು 3 ಬಾರಿ CM ಆಗಬೇಕಿತ್ತು, 3 ಬಾರಿ ಅವ್ರಿಗೆ ಅವಕಾಶ ಇತ್ತು. ಅದನ್ನು ತುಮಕೂರಿನಲ್ಲಿ ಅವರು ಹೇಳ್ಕೊಂಡು ಕಣ್ಣೀರನ್ನು ಹಾಕಿದರು. ಈ ರೀತಿಯ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಇದೆ. ಜೊತೆಗೆ ಇತ್ತೀಚೆಗೆ ಸರ್ಕಾರದ ಜಾಹೀರಾತುಗಳಲ್ಲಿ ಕೂಡ DCM ಆಗಿರುವಂಥ ಪರಮೇಶ್ವರ್ ಅವರ ಫೋಟೋವನ್ನು ಬಳಕೆ ಮಾಡ್ತಾ ಇಲ್ಲ. ಹಾಗಾದರೆ ದಲಿತರು ಅಂತಂದರೆ ಕಾಂಗ್ರೆಸ್ಗೆ ಯಾಕೆ ತಾತ್ಸಾರ? ಈ ಹಿಂದೆ ಸಿದ್ದರಾಮಯ್ಯನವರು CM ಇದ್ದಂಥ ಸಂದರ್ಭದಲ್ಲಿ DCM ಆಗಿದ್ದಂಥ ಡಿ.ಕೆ. ಶಿವಕುಮಾರ್ ಅವರ ಫೋಟೋವನ್ನು ಸರ್ಕಾರದ ಪ್ರತಿ ಜಾಹೀರಾತಿನಲ್ಲೂ ಬಳಕೆ ಮಾಡ್ತಾ ಇದ್ರು. ಇದು ಚಿಕ್ಕ ವಿಚಾರ ಅಂತ ಅನ್ಸ್ಬೋದು ನಿಮಗೆ, ಆದರೆ ಇಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ದಲಿತ ನಾಯಕರು ಇವತ್ತು ಎತ್ತಾ ಇದ್ದಾರೆ. ಕೇವಲ ಜಾಹೀರಾತು ವಿಚಾರವನ್ನು ಅಷ್ಟೇ ಪ್ರಸ್ತಾಪ ಮಾಡಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರ ಇರ್ಬೋದು, ಹಾಗೆ ಬೇರೆ ಬೇರೆ ದಲಿತ ನಾಯಕರಿಗೆ ಯಾವ್ಯಾವಾಗ ಅವಕಾಶ ವಂಚನೆ ಆಯಿತು ಅದೆಲ್ಲವನ್ನು ಇವತ್ತು ಪ್ರತಿಭಟನೆ ಮೂಲಕ ಉಲ್ಲೇಖಿಸಿ, ಈ ರೀತಿಯ ಮುಂದೆ ಆದರೆ ನಮ್ಮ ಕಾಲೋನಿಗೆ ಇವರು ಬರೋದಕ್ಕೆ ಬಿಡೋದಿಲ್ಲ, ನಾವು ವೋಟ್ ಕೇಳ್ಕೊಂಡು ನಮ್ಮ ಕಾಲೋನಿಗೆ ಬಂದರೆ ನಾವು ಬೇರೆ ಭಾಷೆಯಲ್ಲಿಯೇ ಉತ್ತರವನ್ನು ಕೊಡ್ತೇವೆ ಇರುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ 2 ತಿಂಗಳ ಅವಧಿಯೊಳಗೆ 10 ಲಕ್ಷ ಜನರನ್ನು ಸೇರಿಸಿ ಬೃಹತ್ ಸಮಾವೇಶ ಮಾಡುವ ಎಚ್ಚರಿಕೆಯನ್ನು ದಲಿತ ಸಂಘಟನೆಗಳು ಕೊಟ್ಟಿವೆ. ರಾಹುಲ್ ಗಾಂಧಿ ಅವ್ರಿಗೆ ಇಂದ ಹಿಡಿದು AICCಯ ನಾಯಕರವರೆಗೂ ಹೆಸರನ್ನು ಎತ್ತಿ ಪ್ರತಿಭಟನಾಕಾರರು ಇವತ್ತು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಕಾಂಗ್ರೆಸ್ನ ಒಂದು ಪರಂಪರೆ ಏನಿದೆ ಅದು ಮುಂದುವರ್ಸ್ಕೊಂಡು ಬರ್ತಾ ಇದೆ. ಇದು ದಲಿತರು ಎಚ್ಚರಿಕೆ ಪಡಬೇಕಾದಂಥ ಒಂದು ಸನ್ನಿವೇಶ ಅನ್ನುವಂಥ ರೀತಿಯಲ್ಲಿ ದಲಿತ ನಾಯಕರು ಇವತ್ತು ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಕಿವಿಮಾತನ್ನು ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಈ ಹಿಂದಿನಿಂದಲೂ ನಮಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಸಾಕಷ್ಟು ಬಾರಿ ಕಾಂಗ್ರೆಸ್ ನಮ್ಮ ದಲಿತರನ್ನು ಬಳಕೆ ಮಾಡಿಕೊಳ್ಳುತ್ತೆ, ಚುನಾವಣೆಗಳಲ್ಲಿ ಹೇಳುತ್ತೆ, ಚುನಾವಣೆಯ ನಂತರದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ದಲಿತರನ್ನು CM ಮಾಡ್ತೇವೆ ಅಂತ ಹೇಳ್ತಾರೆ. ಆದರೆ ದಲಿತರಿಗೆ CM ಮಾಡುವ ಅವಕಾಶ ಇದ್ದರೂ, ಸದೃಢ ನಾಯಕತ್ವ ಇದ್ದಂಥ ಸಂದರ್ಭದಲ್ಲಿಯೂ ಅವರಿಗೆ ಆ ಒಂದು ಸ್ಥಾನವನ್ನು ಬಿಟ್ಟುಕೊಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರ ಬದಲು ಪರಮೇಶ್ವರ್ ಅವರನ್ನ 1 ವರ್ಷಗಳ ಕಾಲ CM ಮಾಡಬಹುದಿತ್ತಲ್ಲ ಅನ್ನುವಂಥ ಪ್ರಶ್ನೆಯನ್ನು ದಲಿತ ನಾಯಕರು ಎತ್ತಾ ಇದ್ದಾರೆ. ಕೇವಲ ದಲಿತ ನಾಯಕರು ಇವತ್ತು ಸಚಿವ ಸ್ಥಾನದಲ್ಲಿ ಎಚ್.ಸಿ. ಮಹದೇವಪ್ಪನವರನ್ನು ಹೊರಗಿಟ್ಟಿದ್ದಾರೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಪ್ರತಿಭಟನೆಯನ್ನು ಮಾಡಿಲ್ಲ. ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆಯನ್ನು ಮುಟ್ಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರತಿಭಟನೆಯನ್ನು ಮಾಡಿದಂತೆ ಕಾಣಿಸ್ತಾ ಇತ್ತು. ಜೊತೆಗೆ ಇದನ್ನು ಆಂದೋಲನದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ತೆಗೆದುಕೊಂಡು ಹೋಗ್ತೇವೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿರುವಂಥ ಕಾರಣಕ್ಕಾಗಿ ಡಿ.ಕೆ. ಸರ್ಕಾರಕ್ಕೆ ದಲಿತ ಸಂಘಟನೆಗಳು ವಾರ್ನಿಂಗನ್ನು ಕೊಟ್ಟಿದೆ. ಪ್ರಮುಖವಾಗಿ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಚ್.ಸಿ. ಮಹದೇವಪ್ಪನವ್ರನ್ನ ನೇಮಕ ಮಾಡ್ಕೊಳ್ತಾರಾ ಇಲ್ವಾ ಅನ್ನುವಂಥದ್ದು ಬೇರೆ ಪ್ರಶ್ನೆ. ಆದರೆ ದಲಿತ ಸಂಘಟನೆಗಳು ಇಷ್ಟೊಂದು ಪ್ರಬಲವಾಗಿ ಕಾಂಗ್ರೆಸ್ನ ವಿರುದ್ಧ ನಿಂತಿರುವಂಥದ್ದು
ಇತಿಹಾಸದಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಆ ರೀತಿಯಾಗಿ ಅವರು ಇವತ್ತು ವೇದಿಕೆಯ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಂದ ಹಿಡಿದು ಕಾಂಗ್ರೆಸ್ನ ರಾಜ್ಯದ ನಾಯಕರವರೆಗೂ ಕೂಡ ಅವರನ್ನು ಟೀಕಿಸುವಂಥ ಕೆಲಸವನ್ನು ಮಾಡಿದ್ರು. ಪಕ್ಷಾತೀತವಾಗಿ ಬಂದಿರತಕ್ಕಂಥ ನಾಯಕರು ಮಹದೇವಪ್ಪನವರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಆಗ್ರಹವನ್ನು ಕೂಡ ಮಾಡಿದ್ರು. ಜೊತೆಗೆ ಮಹದೇವಪ್ಪನವರನ್ನ ಇಲ್ಲಿ ಹೊರಗಿಡುವಂಥ ಉದ್ದೇಶ ಏನಿದೆಯಲ್ಲ, ಇದು ದಲಿತರನ್ನ ಅಥವಾ ದಲಿತರ ಧ್ವನಿಯನ್ನ ಅಡಗಿಸುವ ತಂತ್ರ ಅನ್ನುವಂಥ ರೀತಿಯಲ್ಲಿ ಅವರು ಇವತ್ತು ಪ್ರಸ್ತಾಪವನ್ನು ಮಾಡಿದ್ದಾರೆ. ಸಂಪುಟ ಸಭೆಗಳಲ್ಲಿ ದಲಿತರ ಪರವಾಗಿ ಧ್ವನಿ ಎತ್ತುವ ನಾಯಕನ ಬದಲು ನೀವು ಸಂಖ್ಯಾ ಬಲಕ್ಕೋಸ್ಕರ ಅಥವಾ ಸಂಖ್ಯೆಯನ್ನ ತೋರಿಸೋದಕ್ಕೋಸ್ಕರವಾಗಿ ದಲಿತರಲ್ಲಿ ಇನ್ಯಾರೋ ಒಬ್ಬ ಅಂದರೆ ಮೊದಲ ಬಾರಿ ಗೆದ್ದಂಥವನು ಅಥವಾ ಮಹದೇವಪ್ಪನವರಷ್ಟು ಗಟ್ಟಿಯಾಗಿ ಧ್ವನಿ ಎತ್ತದೇ ಇರ್ತಕ್ಕಂಥವ್ರನ್ನ ನೇಮಕ ಮಾಡಿಕೊಂಡು ದಲಿತರಿಗೆ ಸಚಿವರನ್ನಾಗಿ ಮಾಡಿದ್ದೇವೆ ಅಂತ ನೀವು ಸಬೂಬನ್ನು ಕೊಟ್ಟರೆ ಅದನ್ನು ನಾವು ಒಪ್ಪೋದಿಲ್ಲ ಅನ್ನುವಂಥ ರೀತಿಯಲ್ಲೂ ದಲಿತ ನಾಯಕರು ಇವತ್ತು ಎಚ್ಚರಿಕೆ ಕೊಟ್ಟಿರುವಂಥ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಕಾಂಗ್ರೆಸ್ ಹೈಕಮಾಂಡ್ ಸಹ ಇದನ್ನು ಸಹಜವಾಗಿ ಯೋಚನೆಯನ್ನು ಮಾಡುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇ ಆಗಿರುವಂಥ ಕಾರಣಕ್ಕಾಗಿ, ಸ್ವತಃ ಅವರು ದಲಿತ ನಾಯಕ ಆಗಿರುವಂಥ ಕಾರಣಕ್ಕಾಗಿ ಅವರ ವಿಚಾರದಲ್ಲಿಯೂ ಆಗಿರುವಂತಹ ಅನ್ಯಾಯಗಳನ್ನು ಇವತ್ತು ದಲಿತ ನಾಯಕರು ಪ್ರಸ್ತಾಪ ಮಾಡಿರುವಂಥ ಉದ್ದೇಶದಿಂದಾಗಿ ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೋದು. ಜೊತೆಗೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ದಲಿತ ಕೋಟಾದ ಅಡಿಯಲ್ಲಿ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಾರೆಯಾಗಿ ಮುಂದಿನ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕಾಂಗ್ರೆಸ್ಗೆ ಇದು ಎಚ್ಚರಿಕೆ ಗಂಟೆ ಆಗತ್ತೆ. ಜೊತೆಗೆ ಈಗಾಗಲೇ ಹೊಸದಾಗಿ ರಚನೆ ಆಗಿರುವಂಥ ಸರ್ಕಾರಕ್ಕೆ ಆರಂಭದಲ್ಲಿ ದಲಿತರು ಈ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರತಿಭಟನೆ ಇನ್ನಷ್ಟು ಹೆಚ್ಚಾಗಬಹುದು. ಸರ್ಕಾರದ ವಿರುದ್ಧ ಪ್ರತಿ ವಿಚಾರದಲ್ಲಿಯೂ ಅವರು ಬೀದಿಗಿಳಿದು ಹೋರಾಟವನ್ನು ಮಾಡ್ಬೋದು. ಕಾಲೋನಿಗಳಿಗೆ ಸರ್ಕಾರದ ಪ್ರತಿನಿಧಿಗಳು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇನ್ನಷ್ಟು ಹೈರಾಣಾಗುವ ರೀತಿಯಲ್ಲಿ ಅವ್ರಿಗೆ ಪ್ರತಿಭಟನೆಯನ್ನು ಮಾಡ್ಬೋದು ಅಥವಾ ಅವರನ್ನು ಬೇರೆ ರೀತಿಯಲ್ಲಿಯೇ ಗದರಿ ಕಳಿಸುವಂಥ ಕೆಲಸಗಳಾಗ್ಬೋದು. ಈ ಎಲ್ಲ ವಿಚಾರವನ್ನು ನಾನು ಯಾಕೆ ಪ್ರಸ್ತಾಪ ಮಾಡ್ತೇನೆ ಅಂತಂದರೆ ಇದೆಲ್ಲವನ್ನು ನಾವು ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಇವತ್ತಿನ ಪ್ರತಿಭಟನಾಕಾರರು ಹೇಳಿರುವಂಥದ್ದು. ಅಂದರೆ ಇಷ್ಟರ ಮಟ್ಟಿಗೆ ಅವರು ಆಕ್ರೋಶಗೊಂಡಿದ್ದಾರೆ. ಜೊತೆಗೆ ಬಹಳ ಸಮುದಾಯದ ಸ್ವಾಮೀಜಿಗಳು ಕೂಡ ಅಲ್ಲಿ ಉಪಸ್ಥಿತರಿದ್ದರು. ಅವರು ಕೂಡ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಕೇವಲ ಹೈಕಮಾಂಡ್ ಯಾರು ನಮಗೆ ಅಂತಂದರೆ ಅಂಬೇಡ್ಕರ್ ಅವರು ಮಾತ್ರ. ಅಂಬೇಡ್ಕರ್ ಅವರನ್ನು ಹೊರತಾಗಿ ನಮ್ಗೆ ಯಾವುದೇ ರೀತಿ ಹೈಕಮಾಂಡ್ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನವರಿಗೆ ಹೈಕಮಾಂಡ್ ಆಗಿರ್ಬೋದು, ಆದರೆ ಅಂಬೇಡ್ಕರ್ ಅವರು ನಮಗೆ ಹೈಕಮಾಂಡ್. ಇದನ್ನು ನಾವೆಲ್ಲರೂ ಎಚ್ಚರಿಕೆಯಿಂದ ಒಪ್ಕೊಳ್ಬೇಕು. ಜೊತೆಗೆ ಕಾಂಗ್ರೆಸ್ ಈ ರೀತಿಯ ಮೋಸವನ್ನು ಮಾಡ್ತಾ ಇರೋದ್ರಿಂದ ನಾವು ಎಚ್ಚರಿಕೆಯಿಂದ ನಮ್ಮ ಓಟನ್ನು ಕೂಡ ಚಲಾವಣೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಓಟ್ ಆಗಿರುವಂಥ ದಲಿತರು ಈ ರೀತಿಯಾಗಿ ಸಿಟ್ಟಾಗಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ಇದನ್ನು ನೋಡುತ್ತೆ ಅಥವಾ ಇದರಿಂದ ದಲಿತರ ಕೋಪವನ್ನು ಯಾವ ರೀತಿಯಾಗಿ ತಣ್ಣಗಾಗಿಸುವ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.